ಸ್ವರ್ಗ ಇಲ್ಲದೆ ಅಂದ್ರೆ ನಾಟಿ ಮರಿ ಬೋಟ್ ಇಲ್ಲದೆ. ನನ್ ಕಲ್ನು ಹಾಕೊಂಡ್ ಸಂಧಿಗ್ ರುಬ್ಬಿಡು ನಾ ಬಾ ಬಸ್ಸು. ನಿಮ್ದೇನೋ ಪರ್ಸನಲ್ ಪ್ರಾಬ್ಲಮ್, ನಮಗ್ ಬೇಕಾಗಿಲ್ಲ. ಅಂಟಮ್ಮ ಇವ ಸ್ಪೆಷಲ್ ಏನು? ನಾಟಿ ಮರಿ ಬೋಟಿ ಪಕೋಡ. ನಮ್ಮಲ್ಲಿ ಅಡ್ಗೆ ಇನ್ನೂ ಚಂದ. ಬಗರು ನಮ್ಮಳ್ಳಿಗೆ ಇದು ಬೋಟಿ ತಿನ್ನಬೇಕೈತಿ ನನ್ ಚುಟ್ಟೆ. ಇವಾಗ ನಾಟಿ ಮರಿ ಬೋಟಿನ ಬೇಯಿಸ್ಕೊಂಡ್ಬಿಡೋಣ ಬನ್ನಿ. ತಾಜಾ ತಾಜಾ ನಾಟಿ ಮರಿ ಬೋಟಿ. ಕಲ್ಲುಪ್ಪು, ಅರಿಶಿಣ ಪುಡಿ, ಬೋಟಿ ಬೇಯಕ್ಕೆ ನೀರು, ಮಾಮೂಲಿ ಪಕೋಡ ಮಾಡೋದು ನೋಡಿದಿರಾ, ಬೋಟಿ ಪಕೋಡ ಸ್ಪೆಷಲ್ ಪಕೋಡ. ಅದಕ್ಕೆ ಮಸಾಲೆ ಹಾಕಬೇಕು. ಆ ಮಸಾಲೆ ಸ್ಪೆಷಲ್ ಮಸಾಲೆ ಯಾವ ಥರ ಮಾಡ್ಕೊಳ್ಳೋದು ಅಂತ ತೋರಿಸ್ತೀವಿ. ಈ ಥರ ನಾನ್ ವೆಜ್ ಪಕೋಡ ಮಾಡ್ಕೊಂಡಾಗ ಈ ಮಸಾಲೆ ಹಾಕೊಳ್ಳಿ, ಕಳೆದೋಯ್ತೀರಾ. ಬನ್ನಿ ಮಾಡ್ಕೊಳ್ಳೋಣ. ಮಸಾಲೆಗೆ ಬೆಳ್ಳುಳ್ಳಿ, ಶುಂಠಿ, ಹಸಿರು ಮೆಣಸಿನ್ಕಾಯಿ, ಕಸೂರಿ ಮೇಥಿ, ಜೀರಿಗೆ, ಕೊತ್ತಂಬರಿ ಬೀಜ, ಗರಂ ಮಸಾಲ, ಬೋಟಿ ಪಕೋಡ ಕಲ್ಲರ್ ಬರೋಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿ. ಬಾಸು ಹೇಳ ಬಾಸ. ಬೋಟಿ ಪಕೋಡಕ್ಕೆ ಮಸಾಲೆ ಸಖತ್ತಾಗಿ ತರ್ತರಿಯಾಗಿ ರುಬ್ಕೊ ಬಂದ್ಬಿಡಿ ಬಾಸು. ಬಾಸೋ ನೀನಂತೂ ಎಂತೆಂತ ಮಸಾಲೆ ಮಾಡ್ತಿ ಬಾಸು. ಈ ರುಬ್ಬಕಲ್ಲು ಇನ್ನೊಂದು ರುಬ್ಬಕಲ್ಲು ಎರಡು ಪುಣ್ಯ ಮಾಡವೆ ಬಾಸು ನನ್ಗೆ. ಏನ್ರ ನಡೀತಾ ಇದೆ ಇಲ್ಲಿ? ನನ್ಗೂ ಪುಣ್ಯ ಬರ್ಲಿ. ನನ್ ಕಲ್ನು ಹಾಕೊಂಡ್ ಸಂಧಿಗ್ ರುಬ್ಬಿಡು ನಾ ಬಾ ಬಸ್ಸು. ನಿಮ್ದೇನೋ ಪರ್ಸನಲ್ ಪ್ರಾಬ್ಲಮ್, ನಮಗ್ ಬೇಕಾಗಿಲ್ಲ. ಬಾ ಬಾಸು, ಇಬ್ರು ಸೇರಿ ಕಲ್ಲ ಹಾಕೊಂಡು ರುಬ್ಬಾಕ್ಬಿಡೋಣ. ಬಾ ಬಸ್ಸು ಹಾಕೋಣ. ಬೋಟಿ ಹದವಾಗಿ ಬೆಂದದೆ, ಈಗ ಇಳಿಸ್ಕೊಬಿಡೋಣ. ಬನ್ನಿ ಇವಾಗ ಬೋಟಿಗೆ ಪಕೋಡದ ಐಟಮ್ ಎಲ್ಲ ಹಾಕೊಂಡು ಕಲ್ಸ್ಕೊಳ್ಳೋಣ. ಬೇಯಿಸ್ಕೊಂಡಿರೋ ನಾಟಿ ಮರಿ ಬೋಟಿ, ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕರ್ಬೇವಿನ ಸೊಪ್ಪು, ತರಿ ತರಿಯಾಗಿ ರುಬ್ಕೊ ಬಂದಿರೋ ಪಕೋಡದ ಮಸಾಲೆ, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಮೆಕ್ಕೆಜೋಳದ ಹಿಟ್ಟು, ಅರಿಶಿಣ ಪುಡಿ, ಬಿಳಿ ಎಳ್ಳು ಹಾಕ್ಕೊಳ್ಳಿ, ಒಳ್ಳೆ ರುಚಿ ಬರ್ತದೆ. ಕೊತ್ತಂಬರಿ ಸೊಪ್ಪು, ಬೋಟಿ ಬೇಯಿಸ್ಕೋಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿದ್ವಿ, ಈಗ ಸ್ವಲ್ಪ ಉಪ್ಪು ಹಾಕೊಳ್ಳೋಣ, ಪುಡಿ ಉಪ್ಪು. ಪಕೋಡ ಅದಕ್ಕೆ ಬರೋಕ್ಕೆ ಎಷ್ಟು ನೀರು ಬೇಕಷ್ಟು ಹಾಕ್ಕೊಳ್ಳಿ, ಸ್ವಲ್ಪ ಸ್ವಲ್ಪನೇ.
ಬೋಟಿಗೆ ಮಸಾಲೆ ಸಖತ್ತಾಗಿ ಇಟ್ಕೊಂಡೈತೆ. ಇವಾಗ ಎಣ್ಣೆಗೆ ಬಿಟ್ಬಿಟ್ರೆ ಬೋಟಿ ಪಕೋಡ ರೆಡಿ. ಬನ್ನಿ ಇವಾಗ ಬೋಟಿ ಪಕೋಡನ ಎಣ್ಣೆಗೆ ಬಿಟ್ಕೊಬಿಡೋಣ. ಅಡುಗೆ ಎಣ್ಣೆ, ಬಾಸು ತಗೋ ಬಾಸು, ಮಸಾಲೆ ಹಚ್ಕೊಂಡಿರೋ ಬೋಟಿ. ಕೊಡು ಬಾಸು, ಎಣ್ಣೆ ಎಲ್ಲ ಕಾಯ್ದೈತೆ, ಈಗ ಬಿಟ್ಬಿಡ್ತೀನಿ. ಬೇಗ ಬಿಡು ಬಾಸು, ಹೊಟ್ಟೆ ಕವ ಕವ ಅಂತ ಅದೇ. ನೀವಾಗ್ರಲ್ಲ ಕವ ಕವ ಅಂತ ಬಡ್ಕಂತ್ರ. ರೆಡಿ ಆಯ್ತು ನಾಟಿ ಮರಿ ಬೋಟಿ. ಮಾಡ್ತೀನಿ ಇವಾಗ ಹೊಟ್ಟೆ ತುಂಬಾ ಲೂಟೆ. ಚಿಕ್ಕ ವಯಸ್ಸಿನಲ್ಲಿ ಗೊತ್ತಿಲ್ಲದೆ ಗೊಬ್ಬರ ತಿನ್ಬಿಟ್ಟು ಹೀಗೆ ಬರ್ಬರ ಅಂತ ಬೆಳೆದ್ಬಿಟ್ಟ. ಬಸ್ಸು ನೀನ್ ಒಬ್ನೇ ಮಾಡ್ಬಿಟ್ರೆ ನಾವೇನ್ ಮಾಡೋದು? ಬಾಸು ನನಗೆ ಬಾಸು ಫಸ್ಟ್, ಆಮೇಲೆ ನಿನ್ಗೆ. ಊಟ ಮಾಡ್ ಬಾರು. ಇನ್ನು ಬೆಲ್ಲು ಹೊಡಿಲಿಲ್ವೇ? ದೊಡ್ಡದು ಕೂಡ ನಂಗೆ ಲೈ. ನಮ್ಗೆ ಬಾಸುಗೆ, ನಮ್ ಬಾಸುಗ್ ಮಾತ್ರ ದೊಡ್ಡದು. ನಮ್ ಕಡೆ ಅನ್ಕೋಣ ನೀವು. ನಿಮಗ್ ಮಾತ್ರ ದೊಡ್ಡದು. ಓ ಸರಿ ಶಿಷ್ಯ, ಒಳ್ಳೆ ಅನ್ಕೋಣ. ಅಮ್ಮಣ್ಣ ನಿಮ್ಗೊಂಚೂರು ದೊಡ್ಡದೇ ತಂದ್ಕೊಟ್ಟಿದೀನಿ. ಅನ್ನನೂ ಮಾಡಿಲ್ಲ ಇವತ್ತು, ಬೋಟಿನೇ ತಿಂದಾಕ್ಬಿಡೋಣ ಅಂತ ಚೆನ್ನಾಗಿ. ಬಾಸು ಇವೆಲ್ಲ ನನಗೆ ಸಣ್ಣ ಪೀಸು. ನಾಟಿ ಸ್ಟೈಲಲ್ಲಿ ಬೋಟಿ ಪಕೋಡ ಮಾಡವ್ರೆ, ಇಲ್ಲ ಸೂಪರಾಗಿ ಮಾಡವ್ರೆ. ತಿಂತಾರೆ, ಇನ್ನೂ ತಿಂತಾನೇ ಇರಬೇಕು ಅನಿಸ್ತದೆ. ಈ ದೊಡ್ಡ ದೊಡ್ಡ ಪೀಸ್ ತಿಂದೆ, ಚಿಕ್ಕ ಚಿಕ್ಕ ಪೀಸ್ ಇವತ್ತು ಪಕೋಡ ಸ್ಟೈಲು. ಓಹೋ ಅವಲೇ ನೋಡಿದ್ರಿ ನೀವು ಹೆಂಗೆ ತಿಂದೆ ಅಂತ. ಹೀಗೆ ರುಚಿ ಪಕೋಡ ಯಾವ್ದ್ರಿ ಇದ್ರ ಮುಂದೆ ರೀ ಇತ್ತೀನ್ರಿ ನಾಟಿ ಮರಿ ಪಕೋಡ ಹೆಂಗದೆ ಅಂತ ಹೇಳ್ತೀನಿ ಈಗ. ಏನು ಬಾಯಲ್ಲಿ ನೀರು ನನಗೆ ಜೊಳ ಜೊಳ ಅಂತಿತ್ತು. ಹೆಂಗೆ ಬೆಂದದ್ದು ನೋಡ್ಬೋದು ನೀವು. ಅದವಾಗಿ ಮಸಾಲೆ ಹಾಕಿ, ಸಿಂಪಲ್ ಮಸಾಲೆ, ವಿಡಿಯೋ ನೋಡಿದ್ರೆ ಗೊತ್ತಾಗ್ಬಿಡ್ತದೆ ನಿಮ್ಗೆ ಹಂಗೆ ಬೆಂದದೆ. ಈ ಎಳ್ಳು ಎಲ್ಲ ಪೀಸು ಹಾಕಿರೋದಕ್ಕೂ ಟೇಸ್ಟು ಹೋ ನೋಡಿ ಈಗ. ಸ್ವಲ್ಪ ಕರ್ಬೇವಿನ ಸೊಪ್ಪು ಪಕೋಡ ಜೊತೆ ತಿಂತಾಯಿದ್ರೆ ಎಲ್ರಿ ರೀ ಸ್ವರ್ಗ ಸ್ವರ್ಗ ಎಲ್ಲದೆ ಅಂದರೆ ನಾಟಿ ಮರಿ ಬೋಟ್ ಇಲ್ಲದೆ. ಮುಗಂಬೋಗೆ ಮಜಾ ಬಂತು, ಸೂಪರು. ಯಾರೇನಾರು ಅನ್ಲಿ,
ಮಟನ್ ಬೋಟಿ ಪಕೋಡ ಮಾತ್ರ ಸೂಪರು. ಸ್ವರ್ಗಕ್ಕೆ ಮೂರೇ ಗೇಣು. ಸ್ವರ್ಗ. ಬೋಟಿ ಪಕೋಡ ಮೆಣಸಿಕಾಯಿ ಎರಡು ಸೇರಿ ತಿಂದ್ರೆ ಮಜಾನೇ ಬೇರೆ. ನಮ್ಮ ದಯಾನಂದ್ಗೆ ಆಗ್ತಾ ಇದೀವಿ. ಸಾಕೇನೋ ದಯಂದು ಲೇ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಅಣ್ಣ. ಬೋಟಿ ಪಕೋಡ ನೋಡ್ತಾ ಇರ್ಬೋದು ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ ಅಂತ. ಬಾಯಿಗೆ ಇಕ್ತಾ ಇದ್ರೆ ಪಕೋಡ ಫ್ಲೇವರ್ ಹಂಗೆ ಬರಬೇಕು. ಹಂಗೆ ಪಕೋಡ ಕರ್ಮ ಅಂತ ಬಾಯಿಗೆ ಕೊಯ್ತಾರೆ. ಅದ್ಭುತ. ಬಿಳಿ ಎಳ್ಳು ಸಿಕ್ತಾಗಂತೂ ಟೇಸ್ಟು ಡಬಲ್ಲು. ಯಾವಾಗಲೂ ಮನೇಲಿ ಬೋಟಿ ಗೊಜ್ಜು ಮಾಡ್ಕೊತಾನೆ ಇರ್ತೀರ. ಈ ಥರ ಒಂದು ಪಕೋಡದ ಮಸಾಲ ಹಾಕ್ಕೊಂಡು ಪಕೋಡ ಮಾಡ್ಕೊಂಡು ತಿನ್ನಿ. ಆವಾಗ ನಿಮಗೆ ಟೇಸ್ಟ್ ಹೆಂಗಿರ್ತದೆ ಅಂತ ಗೊತ್ತಾಯ್ತದೆ. ನೀವು ಇಷ್ಟಪಡ್ತೀರಾ. ಯಾವಾಗಾದರೂ ಭಾನುವಾರ ರಜಾ ಸಿಕ್ತಾಗ ಇಲ್ದರೆ ಆ ಮಳೆಗಾಲದಲ್ಲಿ ಆ ಚಳಿಗಾಲದಲ್ಲಿ ಈ ಥರ ಕರ್ಮ ಅಂತ ಮಾಡ್ಕೊಂಡು ತಿಂತಾಯಿದ್ರೆ ಅದ್ಭುತ ಕಂಡ್ರೆ ಅದ್ಭುತ. ಸಾಕಾದೆ. ನೀವು ಸಿಕ್ಕಾಪಟ್ಟೆ ಇಷ್ಟಪಡ್ತೀರಾ ತಿನ್ನಿ. ನಿಮಗೋಸ್ಕರ ಈ ಥರ ಡಿಫ್ರೆಂಟಾಗಿರೋ ಅಡುಗೆ ತೋರಿಸ್ತಾ ಇರ್ತೀವಿ. ನೀವು ಟ್ರೈ ಮಾಡ್ತಾಯಿರಿ, ತಿಂತಾಯಿರಿ. ನಮ್ಮ ಚಾನಲ್ನ ಇದೇ ಥರ ಇಷ್ಟಪಟ್ಟು ನೋಡ್ತಾಯಿರಿ. ಸೂಪರ್ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಮಜಾ ಮಾಡ್ಕೊಳ್ಳಿ. ಅಣ್ಣಮ್ಮ ಇವತ್ತು ಹೆಂಗಿತ್ತು ರೆಸಿಪಿ? ನಾಟಿ ಮರಿ ಬೋಟಿ. ಒಂದು ಆಟ ತಿನ್ನೋದ್ರಲ್ಲಿ ನೀನು ನಾನು ಎಷ್ಟು ತಿಂತೀವೋ ಅಷ್ಟು ಅವ್ರು ಗೆದ್ರು. ನೀವು ಎಷ್ಟು ತಿಂತೀರೋ ಅಷ್ಟು ಇನ್ನಂತೂ ಹಾಕಲ್ಲ. 3, 2, 1. ತಮ್ಮ ನಿನ್ಕಿಂತ ಗೆಲ್ಲೋದು ನಾನು. ತಮ್ಮ ಯಪ್ಪ ನೀನೇ ಗೆದ್ದಾಯ್ತಮ್ಮ. ನೀನು ಆಯ್ತಿಲ್ಲ ನನ್ನ ಕೈಲಿ. ನಾನು ಇನ್ನೂ ತಿಂದೇ ಇಲ್ಲ. ಅನ್ನ ಹಾಕೋದ್ ಹಾಕ್ತೀರಾ, ಅರವಟ್ಟೆ ಯಾಕ್ರೆ ಹಾಕ್ತೀರಾ? ಬರೋ ಜನ್ಮದಲ್ಲಿ ಕಾಯಿ ಆಗ್ಬಿಡ್ತೀನಿ ನೀನು. ನೀನು ತಿನ್ನೋದು ಗೆಲ್ಲಕ್ಕಾಗಲ್ಲ, ಜೋರಾಗಿ ಹಾಕಿಸ್ಕೊಂಡಿದ್ದೀನಿ ಅಂತ ಹೇಳು. ಒಂದ್ ಛತ್ರಿ ನನ್ ಮಗ ಕಣ್ಣ. ಓಟ್ ಬತ್ತೀಯಾ? ಟಾಟಾ. ಓಟ್ ಬಾ.